2026 ಅಲ್ಲಿ ನೀವೇನಾದರೂ 125 ಸಿ ಸಿಯಲ್ಲಿ ಒಳ್ಳೆ ಮೈಲೇಜ್ ಕೊಡುವಂಥ ಬೈಕ್, ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥದ್ದು, ಅದೇ ರೀತಿ ಒಳ್ಳೆ ಸ್ಪೋರ್ಟ್ಸ್ ಲುಕ್ ಥರ ಇರಬೇಕು, ಆ ಥರ ಬೈಕ್ ಒಂದು ನೋಡ್ತಾ ಇದ್ದೀರಾ ಅಂತಂದರೆ, ಆ ರೀತಿ ಇರ್ತಕ್ಕಂಥ ಬೈಕನ್ನು ನಾನು ಒಂದು ಟಾಪ್ 5 ಇಂಡಿಯಾದಲ್ಲಿ ಟಾಪ್ 5 ಬೆಸ್ಟ್ ಸೆಲ್ಲಿಂಗ್ ಬೈಕ್ಸನ್ನು, ಮತ್ತು ಅದೇ ರೀತಿ ಪ್ರೈಸ್ ವೈಸ್ ಮತ್ತು ಮೈಲೇಜ್ ಯಾವ ಥರ ಕೊಡುತ್ತೆ, ಲುಕ್ ವೈಸ್ ಯಾವ ಥರ ಇರುತ್ತೆ ಅನ್ನೋದಕ್ಕೆ, ನಿಮಗೆ ಬೆಸ್ಟ್ ಸೆಲ್ಲರ್ ಯಾವುದಿದೆ, ಯಾವುದನ್ನು ಪರ್ಚೇಸ್ ಮಾಡ್ಬೋದು, ನಿಮ್ಮ ರಿಕ್ವೈರ್ಮೆಂಟ್ ಏನು, ಮೈಲೇಜ್ ಇದೆಯಾ ಅಥವಾ ಪರ್ಫಾರ್ಮೆನ್ಸ್ ಇದೆಯಾ ಅಥವಾ ಲುಕಿಂಗ್ ಸ್ಪೋರ್ಟ್ಸ್ ಲುಕ್ ಥರ ಬೈಕ್ ಬೇಕಾ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ನೋಡಿದ್ಮೇಲೆ ಬೆಟರ್ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಯಾವ ಬೈಕ್ ನೋಡಬೇಕು, ನಿಮ್ಮ ರಿಕ್ವೈರ್ಮೆಂಟ್ಗೆ ಯಾವ್ದು ಬೇಕಾಗಿದೆ ಅನ್ನೋದ್ರ ಬಗ್ಗೆ ಸೊ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅಂಡ್ ಮೋರ್ ಓವರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ 125 ಸಿ ಸಿ ಸೆಗ್ಮೆಂಟ್ ಏನಿದೆ, ಇದು ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ ತಗೊಳ್ಳುವಂಥದ್ದು. ಈ ಸಿ ಸಿಯಲ್ಲಿ 125 ಸಿ ಸಿಯಲ್ಲಿ ಬಂದ್ಬಿಟ್ಟು ಒಳ್ಳೆ ಮೈಲೇಜು ನೋಡ್ತಾರೆ, ಅದೇ ರೀತಿ ನೋಡೋದಕ್ಕೂ ಸ್ವಲ್ಪ ರಿಚ್ ಆಗಿರ್ಬೇಕಂತಲೂ ನೋಡ್ತಾರೆ. ಅದಕ್ಕೋಸ್ಕರ ಈ 125 ಸಿ ಸಿಯಲ್ಲಿ ಎಲ್ಲ ಬ್ರ್ಯಾಂಡ್ಗಳು ಈ ಸಿ ಸಿ ಬೈಕ್ಗಳನ್ನು ಲಾಂಚ್ ಮಾಡಬೇಕಾದ್ರೆ ಈ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಅವ್ರು ಮಾಡ್ತಾರೆ. ಒಂದು ಮೈಲೇಜು ಬರಬೇಕು, ಒಂದು ಲುಕ್ಕು ಬರಬೇಕು, ಅದೇ ರೀತಿ ಪರ್ಫಾರ್ಮೆನ್ಸು ಚೆನ್ನಾಗಿರಬೇಕು ಅಂತ. ಸೊ ಆ ರೀತಿ ಟಾಪ್ 5 ಇಂಡಿಯಾದಲ್ಲಿ ಸೆಲ್ಲಿಂಗ್ ಬೈಕ್ಸ್ ಮತ್ತು ಪರ್ಫಾರ್ಮೆನ್ಸ್ ಕೊಡುವಂಥ ಬೈಕ್ಸ್ ಯಾವ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮೋಟೋ ಏನಂತಂದ್ರೆ, ಓನ್ಲಿ ಮೈಲೇಜ್ ಒಂದನ್ನೇ ಕನ್ಸಿಡರ್ ಮಾಡ್ತಾ ಇಲ್ಲ, ಓವರ್ ಆಲ್ ಪರ್ಫಾರ್ಮೆನ್ಸು, ಅದೇ ರೀತಿ ಲುಕ್ ವೈಸ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಂಡ್ ಬೆಸ್ಟ್ ಸೆಲ್ಲಿಂಗ್ ಯಾವುದಿದೆ, ಅಂಡ್ ನಾವು ಕೊಡ್ತಿರೋ ಅಮೌಂಟ್ಗೆ ಎಷ್ಟು ವರ್ತ್ ಇದೆ, ಅಂಡ್ ಈಗ ಇರ್ತಕ್ಕಂಥ ಯೂತ್, ಈಗಿರೋ ಜನ್ರೇಷನ್ ಅವ್ರಿಗೆ ಯಾವ ಬೈಕ್ ಸೂಟ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇಟ್ಟಿರೋದು. ಇಟ್ಸ್ ನಾಟ್ ಅಂದರೆ ಒಂದು ಮೈಲೇಜ್ ಒಂದೇ ಪರ್ಸ್ಪೆಕ್ಟಿವ್ ಅಲ್ಲಿ ನಾನೀಗ ಹೇಳ್ತಾ ಇಲ್ಲ. ಸೊ ಈಗ ನಾನು ಫಸ್ಟ್ ಟಾಪ್ 5 ಹೇಳಿದೆ. 5th ಪೊಸಿಷನಲ್ಲಿ ನಾನು ತಗೊಳ್ತಿರೋ ಬೈಕ್ ಬಂದ್ಬಿಟ್ಟು ಬಜಾಜ್ ಪಲ್ಸರ್ NS 125 ಅಂತ ಹೇಳ್ಬಿಟ್ಟು. ಈ ಬೈಕ್ ಬಂದ್ಬಿಟ್ಟು ನಿಮಗೆ ನೋಡೋದಕ್ಕೆ ಸ್ಪೋರ್ಟ್ಸಿ ಲುಕ್ ಆಗಿರುತ್ತೆ, ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ, ಅಂಡ್ ಏನು ಟ್ರಾವೆಲ್ ಮಾಡೋದಕ್ಕೆ ಅಥವಾ ಲಾಗ್ಸ್ ಮಾಡೋದಕ್ಕೆ ಅಥವಾ ಬೇರೆ ಫಂಕ್ಷನ್ಗಳಿಗೆ ಆ ಥರ ಎಲ್ಲ ಏನು ಯೂಸ್ ಮಾಡಲಿಕ್ಕೆ ಫ್ರೀಕ್ವೆಂಟ್ ಆಗಿ ಚೂಸ್ ಮಾಡ್ತಾರೋ ಅವ್ರಿಗಿದು ಒಳ್ಳೆ ಗಾಡಿ ಆಗಿರುತ್ತೆ. ಇನ್ನು ಮೈಲೇಜ್ ವೈಸ್ ನಾವು ನೋಡ್ತೀವಿ ಅಂತಂದರೆ, ಇದು ಅವರೇಜ್ ಆಗಿ ಒಂದು 40 ಕಿಲೋಮೀಟರ್ ಪರ್ ಲೀಟರ್ ಕೊಡೋ ಚಾನ್ಸಸ್ ಇರ್ತದೆ. ನಾನು ಹೇಳೋ ಮೈಲೇಜ್ ಅಥವಾ ಪ್ರೈಸಲ್ಲಿ ವೇರಿಯೇಷನ್ ಇರ್ತದೆ. ನಾನು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇರೋದು ಒಂದು ಮಿಡ್ ವೇರಿಯಂಟಲ್ಲಿ. ಸೊ ಪ್ರೈಸಲ್ಲಿ ಒಂದು ವೇರಿಯೇಷನ್ ಆಗುತ್ತೆ, ಯಾಕಂದರೆ ಟಾಪ್ ವೇರಿಯಂಟ್ಗೆ ಹೋದರೆ ಜಾಸ್ತಿ ಆಗುತ್ತೆ, ಬೇಸಿಕ್ ಮಾಡೋಕ್ಕೆ ಬಂದರೆ ಕಮ್ಮಿ ಆಗುತ್ತೆ. ನಾನು ಮಿಡ್ ಲೆವೆಲಲ್ಲಿ ಆ್ಯಂಡ್ ಆವ್ರೇಜ್ ಆಗಿ ತಗೊಂಡಿರ್ತಕ್ಕಂಥ ಮೈಲೇಜು ಅಷ್ಟೇ ಪ್ಲಸ್ ಆರ್ ಮೈನಸ್ ಇರುತ್ತೆ. ಆ್ಯಂಡ್ ಯಾವ ಥರ ಓಡಿಸ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಕಂಪನಿ ಏನು ಕ್ಲೈಮ್ ಮಾಡ್ತಾ ಇದೆ ಅದನ್ನ ನಾನು ತಗೊಳ್ತಾ ಇಲ್ಲ, ಆವ್ರೇಜ್ ಆಗಿ ನಾನು ತಗೊಳ್ತಿರೋದು. ಸೊ 5th ಪೊಸಿಷನಲ್ಲಿ ನಾನು ಬಜಾಜ್ NS ಪಲ್ಸರ್ ಅನ್ನು ತಗೊಳ್ತಾ ಇದ್ದೀನಿ 125 ಸಿ ಸಿದು. ಇದು ನಿಮಗೆ 40 ಅಪ್ರಾಕ್ಸಿಮೇಟ್ ಆಗಿ ಮೈಲೇಜ್ 40 ಕಿಲೋಮೀಟರ್ ಪರ್ ಲೀಟರ್ ಕೊಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಪ್ರೈಸನ್ನು, ಇದರದ್ದು ಪ್ರೈಸ್ ನೋಡೋಕೆ ಹೋಗೋದಾದರೆ ಅಪ್ರಾಕ್ಸಿಮೇಟ್ ಆಗಿ 1.15 ಲ್ಯಾಕ್ ಬರುತ್ತೆ. ನಿಮ್ಗಿನ್ನೂ ಟಾಪ್ ವೇರಿಯಂಟ್ಗೆ ಹೋದರೆ ಇದು 1,30,000 ತನಕ ಕೂಡ ಹೋಗುತ್ತೆ. ನಾನು ಆ್ಯಂಡ್ ಆವ್ರೇಜ್ ಆಗಿ ತಗೊಳ್ತಿರೋದು. ನೀವು ಯಾವ ವೇರಿಯಂಟ್ಗೆ ಹೋಗ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ನಂಬರ್ 4 ಬಂದ್ಬಿಟ್ಟು ಬಜಾಜ್ ಪಲ್ಸರ್ 125 ಸಿ ಸಿ ಅನ್ನು ತಗೊಳ್ತಾ ಇದ್ದೀನಿ. 150 ಸಿ ಸಿ ಇದು ಫುಲ್ ಕ್ಲಿಕ್ ಆಗಿರ್ತಕ್ಕಂಥ ಮಾಡಲು, ಬೆಸ್ಟ್ ಸೆಲ್ಲಿಂಗ್ ಆ್ಯಂಡ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು 150 ಸಿ ಸಿಯಲ್ಲಿ. ಆ್ಯಂಡ್ ಅದೇ ರೀತಿ ಒಂದು ಲುಕ್ ಕೊಡುವಂಥ ಬೈಕ್ ಇದು 125 ಸಿ ಸಿಯಲ್ಲಿ ತಗೊಬಂದಿದ್ದಾರೆ. ಇದು ಕೂಡ ಗುಡ್ ಲುಕಿಂಗ್ ಮಾಡಲ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ಮೈಲೇಜ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಅಪ್ರಾಕ್ಸಿಮೇಟಿಗೆ 45 ಕಿಲೋಮೀಟರ್ ಪರ್ ಲೀಟರ್ ಕೊಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾವು ಇಲ್ಲಿ ನೋಡೋದಾದರೆ ಇದಕ್ಕೆ ಪ್ರೈಸು ನಾವು NSಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ಆವ್ರೇಜ್ ಆಗಿ ನಾನು ತಗೊಂಡಿರ್ತಕ್ಕಂಥ ಪ್ರೈಸ್ ಇಲ್ಲಿ ಬಂದ್ಬಿಟ್ಟು 1,10,000 ಬರುತ್ತೆ ನಿಮಗೆ. ಇದು ಆನ್ ರೋಡ್ ಪ್ರೈಸಸ್ ನಾನು ಹೇಳ್ತಿರೋ ಎಲ್ಲನೂ, ಇದು ಎಕ್ಸ್ ಶೋರೂಮ್ ಪ್ರೈಸ್ ಅಲ್ಲ, ಆನ್ ರೋಡ್ ಪ್ರೈಸು. ಆ್ಯಂಡ್ ಬೇಸ್ ಮಾಡಲ್ಗೆ ಹೋದ್ರೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಇಫ್ ಇನ್ ಕೇಸ್ ಟಾಪ್ ಎಂಡ್ಗೆ ಹೋಗ್ತೀರಾ ಅಂದರೆ ಇದರಲ್ಲೂ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಆ್ಯಂಡ್ ಆವ್ರೇಜ್ ಇರ್ತದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸು ಇದು ಒಳ್ಳೆ ಗಾಡಿ ಆಗಿರ್ತದೆ. ಆ್ಯಂಡ್ ಮೈಲೇಜ್ ವೈಸ್ ಸ್ವಲ್ಪ ಕಡಿಮೆ ಇರುತ್ತೆ ಇದು. ಆ್ಯಂಡ್ NS ಇವೆರಡು ಮೈಲೇಜ್ ವೈಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಲುಕ್ ವೈಸ್ ಚೆನ್ನಾಗಿರ್ತದೆ. ಆ್ಯಂಡ್ ನೀವು ಬೇರೆ ಕಡೆ ಹೋಗ್ತಿದ್ರ, ನಮಗೆ ಲುಕ್ ಚೆನ್ನಾಗಿರಬೇಕು, ಸ್ಪೋರ್ಟ್ಸಿ ಲುಕ್ ಇರಬೇಕು ಅಂತಂದರೆ ಇವೆರಡು ಚೆನ್ನಾಗಿರ್ತವೆ. ಮೈಲೇಜ್ ವೈಸ್ ಸ್ವಲ್ಪ ಡೌನ್ ಇರುತ್ತೆ, ಪರ್ಫಾರ್ಮೆನ್ಸ್ ಪರವಾಗಿಲ್ಲ. ಆ್ಯಂಡ್ ಇನ್ನೊಂದು ಇದು ಬಂದ್ಬಿಟ್ಟು ಓವರ್ ಆಲ್ ಅಂದರೆ ಲುಕ್ಕು ಆವ್ರೇಜ್ ಆಗಿರುತ್ತೆ. ಆವ್ರೇಜ್ ಅಂದರೆ ಬೆಟರ್ ಇರುತ್ತೆ. ಆ್ಯಂಡ್ ಮೈಲೇಜ್ ಸೂಪರ್ ಆಗಿರುತ್ತೆ, ಪರ್ಫಾರ್ಮೆನ್ಸು ಸೂಪರ್ ಆಗಿರುತ್ತೆ. ಆ ಥರ ಬೈಕು ನಂಬರ್ 3 ನಾನು ತಗೊಂಡಿರೋದು ಹೋಂಡಾ SP ಶೈನ್ 125. ಈ ಬೈಕ್ ಬಂದ್ಬಿಟ್ಟು ಇದು ಬೆಸ್ಟ್ ಸೆಲ್ಲರ್ ಅಂತಲೇ ಹೇಳ್ಬೋದು. ಏನಕ್ಕಂತಂದರೆ ಇದು ಲುಕ್ ವೈಸು ಅಷ್ಟೊಂದು ಡಿಗ್ರೇಡ್ ಮಾಡೋಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಹಂಗಂತ ಹೈಪ್ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಓವರ್ ಆಗೂ ಇರೋದಿಲ್ಲ, ಡೀಸೆಂಟ್ ಲುಕ್ ಇರುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸು ನಂಬರ್ 1 ಇರುತ್ತೆ. ಆ್ಯಂಡ್ ಮೈಲೇಜ್ ವೈಸು ನಿಮಗೆ 60+ ಇದರಲ್ಲಿ ಮೈಲೇಜ್ ಕೂಡ ಬರುತ್ತೆ. ಆ್ಯಂಡ್ ಪರ್ಫಾರ್ಮೆನ್ಸಲ್ಲೂ ನಂಬರ್ 1 ಇರುತ್ತೆ. ಈಗ ನಾನು ಕಂಪೇರ್ ಮಾಡೋ ಎಲ್ಲ ಬೈಕ್ಗಳಲ್ಲೂ ಪರ್ಫಾರ್ಮೆನ್ಸ್ ಓವರ್ ಆಲ್ ಆಗಿ ನಾವು ಒಂದು ತಗೊಂಡಿದ್ದೀವಿ ಅಂತಂದರೆ ಇದರಲ್ಲಿ ಬೆಸ್ಟ್ ಇರುತ್ತೆ. ಹೋಂಡಾ SP ಶೈನ್ 125 ಏನಿದೆ ಅಲ್ವಾ, ಇದು ಬೆಸ್ಟ್ ಇರುತ್ತೆ. ಮೈಲೇಜು, ಪರ್ಫಾರ್ಮೆನ್ಸು ಆ್ಯಂಡ್ ಲುಕ್ ವೈಸ್ ಇವೆರಡು ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಆ್ಯಂಡ್ ಆವ್ರೇಜು ತಗೊಂಡಿದ್ದೀವಿ ಅಂತಂದರೆ ಇದು ನಿಮಗೆ ಬಂದ್ಬಿಟ್ಟು 1,10,000 ತನಕ ಬರುತ್ತೆ. ಇದರಲ್ಲಿ ಇನ್ನೂ ಟಾಪ್ ಎಂಡ್ಗೆ ಹೋಗ್ತೀರಾ ಅಂದರೆ ಇನ್ನೊಂದು 5,000 ಹಂಗೆ ಜಾಸ್ತಿ ಆಗ್ಬೋದು, ಅಥವಾ ಬೇಸಿಕ್ ಬಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಕೂಡ ಇರ್ತವೆ. ಆ್ಯಂಡ್
ನೀವು ಓವರ್ ಆಲ್ ಆಗಿ ಮೈಲೇಜು, ಲುಕ್ಕು, ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಒಂದು ಆನ್ ಆ್ಯಂಡ್ ಆವರೇಜ್ ಆಗಿ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಬೈಕ್ ಬೇಕು ಅಂತಿದ್ದೀರ ಅಂತಂದರೆ ನೀವು ಹೋಂಡಾ ಎಸ್ ಪಿ ಶೈನ್ 125 ತಗೋಬೋದು. ನಾನು ತಗೊಂಡಿರ್ತಕ್ಕಂಥ ಸೆಕೆಂಡ್ ಬೈಕ್ ಬಂದ್ಬಿಟ್ಟು ಚೂಸ್ ಮಾಡ್ತಿರೋದು ಹೀರೋ ಎಕ್ಸ್ಟ್ರೀಮ್ 125R ಬೈಕು. ಇದನ್ನು ನಾನು ಈಗಾಗಲೇ ಪರ್ಚೇಸ್ ಮಾಡಿದ್ದೇನೆ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗಳು ಕೂಡ ಇದ್ದಾವೆ. ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವೀಡಿಯೋಸ್ ಕೂಡ ಮಾಡಿದ್ದೀನಿ. ಇದರಲ್ಲಿ ಆಯಿಲ್ ಲೀಕೇಜು ಅಥವಾ ಗೇರ್ ಅಲೈನ್ಮೆಂಟ್ ಇಶ್ಯೂ ಪ್ರಾಬ್ಲಮ್ ಇರುತ್ತೆ. ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡಿದರೆ ಕ್ರಿಯೇಟಿವ್ ಕೋದಂಡ ಚಾನಲ್ ಅಂತಂದರೆ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ ಏನು ಈ ಬೈಕ್ ಅಂತ. ಅಷ್ಟೆಲ್ಲ ಯಾಕೆ ಲೈವಲ್ಲೇ ತೋರಿಸ್ತೀನಿ ನಿಮಗೆ ನನ್ನ ಬೈಕ್ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ನಿಮಿಷ. ಸೊ ಇದು ಈಗ ನಾನು ಯೂಸ್ ಮಾಡ್ತಾ ಇರೋದು ಎಕ್ಸ್ಟ್ರೀಮ್ 125cc ಬೈಕ್ ಏನಿದೆ ಅಲ್ವಾ, ಈಗ ನಾನು ಯೂಸ್ ಮಾಡ್ತಿರೋ ಬೈಕ್ ಇದು. ಸೊ ಇದನ್ನು ನಾನು ಆಲ್ಮೋಸ್ಟ್ ಈಗ ರಿಟರ್ನ್ ಕೊಡೋ ಸಾಧ್ಯತೆಗಳಿದೆ. ಇದರಲ್ಲಿ ಸುಮಾರಷ್ಟು ಮಿಸ್ಟೇಕ್ಗಳಿದ್ದಾವೆ. ಆ್ಯಂಡ್ ಲುಕ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಇದು ಟಾಪ್ ಕ್ಲಾಸಲ್ಲಿರುತ್ತೆ, ಸ್ಪೋರ್ಟ್ಸಿ ಲುಕ್ಕಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ನಿಮಗೆ. ಇಲ್ಲಿ ನೋಡಿ ಈ ಥರ. ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಓಡಿಸೋದಕ್ಕೂ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸಿ ಬೈಕ್ ಓಡಿಸೋ ಫೀಲ್ ಬರುತ್ತೆ ಇದರಲ್ಲಿ. ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ. ಕೆಲವೊಂದು ಮೈನರ್ ಆ್ಯಂಡ್ ಮೇಜರ್ ಕೆಲವೊಂದು ಮಿಸ್ಟೇಕ್ ಅಂದರೆ ಡಿಫೆಕ್ಟ್ಗಳಿದ್ದಾವೆ, ಅದನ್ನು ಕಂಪನಿ ಸರಿ ಮಾಡ್ಕೊಂಡಿದೆ ಅಂತಂದರೆ ಇದು ನಂಬರ್ 1 ಬೈಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹೀರೋ ಎಕ್ಸ್ಟ್ರೀಮ್ 125cc ಇದ್ರ ಮೈಲೇಜ್ ನಾವು ನೋಡೋದಾದರೆ ಅಪ್ರಾಕ್ಸಿಮೇಟ್ಲಿ 55 ಕಿಲೋಮೀಟರ್ ಪರ್ ಲೀಟರ್ ಬರೋ ಸಾಧ್ಯತೆಗಳಿರ್ತದೆ. ಇದು 60 ಬರುತ್ತೆ ಕೆಲವೊಂದು ಸಲ 55, ಆವ್ರೇಜಾಗಿ ಒಂದು 55 ತಗೋಬೋದು ನಾವು ಎಕಾನಮಿಯಲ್ಲಿ ಓಡಿಸಿದ್ದೀವಿ ಅಂತಂದರೆ. ಆ್ಯಂಡ್ ಇದು ಪ್ರೈಸ್ ನೋಡೋದಾದರೆ ಇದರಲ್ಲಿ ತುಂಬ ವೇರಿಯಂಟ್ಸ್ ಇದ್ದಾವೆ. ಈಗ DL ABS ಬ್ರೇಕ್ ಸಿಸ್ಟಮ್ ಇದೆ, ಅದನ್ನ ಟಾಪ್ ವೇರಿಯಂಟ್ಗೆ ಹೋದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಆವ್ರೇಜಾಗಿ ತೊಗೊಂಡಿದ್ದೀವಿ ಅಂದರೆ 1,15,000 ಸಿಗುತ್ತೆ ನಮಗೆ ಈ ಬೈಕ್ ಅನ್ನೋದು. ಇನ್ನು ನೀವು ಟಾಪ್ ಎಂಡ್ಗೆ ಹೋದರೆ 130 ತನಕ ಹೋಗುತ್ತೆ ನಿಮಗೆ ಇದು. ಆ್ಯಂಡ್ ನಾನು ಫಸ್ಟಲ್ಲಿ ಚೂಸ್ ಮಾಡ್ತಿರೋ ಬೈಕ್ ಮತ್ತೊಂದು ಏನಪ್ಪ ಅಂತಂದರೆ ಇದು TVS ರೈಡರು. ಆ್ಯಂಡ್ TVS ರೈಡರ್ ಬಂದ್ಬಿಟ್ಟು ನಿಮಗೆ ಈಗ ನಾನು ನಂಬರ್ 1 ಚೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೈಕ್ ಸಜೆಸ್ಟ್ ಮಾಡ್ತಾ ಇರೋದು ಏನಕ್ಕಂತ ಹೇಳಿದ್ರೆ ಇದು ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸ್ ವೈಸು ಚೆನ್ನಾಗಿದೆ ಆ್ಯಂಡ್ ಮೈಲೇಜು ಚೆನ್ನಾಗಿ ಕೊಡುತ್ತೆ. ಅರೌಂಡ್ 60 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಆ್ಯಂಡ್ ಲುಕ್ಕಿಂಗು ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಸ್ಪೋರ್ಟ್ಸಿ ಲುಕ್ ಥರನೇ ಬರುತ್ತೆ, ಅಷ್ಟೊಂದು ಓವರ್ ಆಗಿಲ್ಲ, ಹಂಗಂತ ಅಷ್ಟೊಂದು ಡಿಗ್ರೇಡ್ ಮಾಡೋ ಥರನೇ ಇರೋದಿಲ್ಲ. ಪರ್ಫಾರ್ಮೆನ್ಸ್, ಮೈಲೇಜ್, ಲುಕ್ ಈ ಮೂರು ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಬೆಸ್ಟ್ ಸೆಲ್ಲರ್ ಬೈಕ್ ಅಂತ ಹೇಳ್ಬೋದು ಈ 125cc ಸೆಗ್ಮೆಂಟಲ್ಲಿ. ಆ್ಯಂಡ್ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಇದರಲ್ಲಿ ಒಂದು ನೆಗೆಟಿವ್ ಏನಂತಂದರೆ ಇದರಲ್ಲಿ ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್, ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಎಲ್ಲಾದರೂ ಸ್ಪೀಡ್ ಹಂಪ್ಸಲ್ಲಿ ಹೋಗ್ತಿದ್ವಿ ಅಂದರೆ ಅದು ಟಚ್ ಆಗುತ್ತೆ, ಸೌಂಡ್ ಬರುತ್ತೆ. ಆ್ಯಂಡ್ ಮತ್ತೊಂದು ಏನಂತಂದರೆ ಈ ಬೈಕ್ ಹೈಟು ಸ್ವಲ್ಪ ಕಮ್ಮಿ ಇದು. ಆ್ಯಂಡ್ ಏನಾದರೂ ಹೈಟಿಗೆ ಇದ್ದೀವಿ ಇದರಲ್ಲಿ ಕೂತ್ಕೊಳ್ತೀವಿ ಅಂತಂದರೆ ಸ್ವಲ್ಪ ಚಿಕ್ಕ ಬೈಕು ಅನಿಸೋ ಫೀಲ್ ಬರುತ್ತೆ ನಮಗೆ ಇದರಲ್ಲಿ ಈ 125cc TVS ರೈಡರಲ್ಲಿ. ಬಟ್ ಎಕ್ಸ್ಟ್ರೀಮು ಚೆನ್ನಾಗಿದೆ ಆ್ಯಂಡ್ ಹೈಟ್ ವೈಸು ಚೆನ್ನಾಗಿದೆ, ಗ್ರೌಂಡ್ ಕ್ಲಿಯರೆನ್ಸು ಪರವಾಗಿಲ್ಲ ಅದರಲ್ಲಿ. ಬಟ್ ಸ್ವಲ್ಪ ಮಿಸ್ಟೇಕ್ ಅಲ್ಲಿ ಗೇರ್ ಅಲೈನ್ಮೆಂಟು ಮತ್ತು ಇಂಜನ್ ಪ್ರಾಬ್ಲಮ್ಗಳು ಸ್ವಲ್ಪ ಬರ್ತಾ ಇದ್ದಾವೆ. ಸೊ ಅದೊಂದು. ಆ್ಯಂಡ್ ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಆ ಬೈಕಲ್ಲಿ. ಆ್ಯಂಡ್ TVS ಅಲ್ಲಿ ಆ ಥರ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಇದು ಹೇಳಿದ್ನಲ್ಲ, ಇದು ಬಂದ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಆ್ಯಂಡ್ ಹೈಟ್ ಸ್ವಲ್ಪ ಕಡಿಮೆ ಇದೆ. ಇನ್ನು ಓವರ್ ಆಲ್ ಪರ್ಫಾರ್ಮೆನ್ಸು, ಮೈಲೇಜು ಆ್ಯಂಡ್ ಲುಕ್ ವೈಸು ಇವೆಲ್ಲ ನಂಬರ್ 1 ಇದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಪ್ಲೇಸಲ್ಲಿ TVS ರೈಡರ್ 125 ತಗೊಂಡಿದ್ದೆ, ಸೆಕೆಂಡ್ ಎಕ್ಸ್ಟ್ರೀಮ್ 125 ಆ್ಯಂಡ್ ಥರ್ಡಲ್ಲಿ ಹೋಂಡಾ ಶೈನ್. ಓವರ್ ಆಲ್ ಆಗಿ ಆಲ್ ಇನ್ ಒನ್ ಅಂತ ಹೇಳಿದ್ರೆ ಹೋಂಡಾ SP ಶೈನ್ 125 60+ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ. ಆ್ಯಂಡ್ ಫೋರ್ತಲ್ಲಿ ಪಲ್ಸರ್ 125cc ಮತ್ತು 5th ಪ್ಲೇಸಲ್ಲಿ ಪಲ್ಸರ್ NS 125 ತೊಗೊಂಡಿದ್ದೀನಿ. ನೀವು ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸು ಆ್ಯಂಡ್ ಮೈಲೇಜು ಆ್ಯಂಡ್ ಲುಕ್ ವೈಸ್ ಇವೆಲ್ಲ ಚೆನ್ನಾಗಿರೋದು ಬೇಕು ಅಂತಂದರೆ TVS ತಗೋಬೋದು 125cc ರೈಡರ್ದು. ಇಲ್ಲ SP ಶೈನ್ ಇದೆ ಅಲ್ವಾ, ಹೋಂಡಾ SP ಶೈನ್, ಅದನ್ನಾದರೂ ತಗೋಬೋದು. ಎಕ್ಸ್ಟ್ರೀಮು ತಗೋಬೋದು, ಬಟ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಹೇಳ್ತಿರೋದು. ಬಟ್ ಕೆಲವ್ರಿಗೆ ಚೆನ್ನಾಗಿದೆ. ಇನ್ನು ಮೆಜಾರಿಟಿ ಈ ಥರ ಕಂಪ್ಲೇಂಟ್ಸ್ ಬಂದಿದ್ದಾವೆ. ನಾನು ಯೂಟ್ಯೂಬಲ್ಲಿ ಆಗಬೇಕಾದ್ರು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರು ನನಗೂ ಕಮೆಂಟ್ ಸೆಕ್ಷನಲ್ಲಿ ಬಂದಿದ್ದು, ಅದೊಂದು ಸ್ವಲ್ಪ ಮೈನರ್ ಇದೆ. ನಿಮಗೆ ಓನ್ಲಿ ಮೈಲೇಜ್ ಪರ್ಸ್ಪೆಕ್ಟಿವಲ್ಲಿ, ಪರ್ಫಾರ್ಮೆನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ರೆ ಲುಕ್ ಏನು ಪರವಾಗಿಲ್ಲ ನಮಗೆ ಅಂತಂದರೆ ನೀವು ಹೋಂಡಾ SP ಶೈನ್ಗೆ ಬೇರೆ ಚಾಯ್ಸ್ ಇಲ್ಲದೆ ಹೋಗ್ಬೋದು. ನಿಮಗೆ ಏನು ಹೇಳ್ತಿರಲ್ಲ ಓಡಿಸೋದಕ್ಕೆ ನಮಗೆ ಲುಕ್ಕಿಂಗ್ ಹೈ ಲೆವೆಲಲ್ಲಿ ಬೇಕು ಅಂತಂದರೆ ನೀವು ಪಲ್ಸರ್ NS ಅಥವಾ 125cc ಹೋಗ್ಬೋದು, ಅದು ಚೆನ್ನಾಗಿದೆ. ಆ್ಯಂಡ್ ಓವರ್ ಆಲ್ ಆಗಿ ಲುಕ್ ವೈಸು ಇವೆಲ್ಲ ಬೇಕು ಅಂತಂದರೆ SP ಶೈನ್ ಅಥವಾ ಎಕ್ಸ್ಟ್ರೀಮ್ ರೈಡರಲ್ಲಿ ಯಾವುದಾದ್ರೂ ಅಂತ ತಗೋಬೋದು. ನನ್ನ ಪರ್ಸ್ನಲ್ ಚಾಯ್ಸ್ ಅಂತಂದರೆ ನಿಮಗೆ TVSಗೆ ಹೋಗಿ, ಇಲ್ಲ ಓವರ್ ಆಗಿ ಆಲ್ ಇನ್ ಒನ್ ಬೇಕು ಅಂತಂದರೆ SP ಶೈನ್ಗೆ ಹೋಗ್ಬಿಡಿ ನೀವು ಈಸಿಯಾಗಿ. ಹೋಂಡಾ SP ಶೈನ್ಗೆ ಪರ್ಫಾರ್ಮೆನ್ಸು, ಮೈಲೇಜು, ಲುಕ್ಕು ಎಲ್ಲ ಚೆನ್ನಾಗಿರುತ್ತೆ. ಇದಿಷ್ಟು 125cc ಸೆಗ್ಮೆಂಟಲ್ಲಿ ಟಾಪ್ 5 ಬೈಕ್ಸು ನಿಮಗೆ ಪರ್ಫಾರ್ಮೆನ್ಸ್ ವೈಸು, ಪ್ರೈಸ್ ವೈಸು ಎಲ್ಲ ಹೇಳೋದು. ಆ್ಯಂಡ್ TVS 125 ರೈಡರ್ ಪ್ರೈಸ್, ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,10,000 ತನಕ ಆನ್ ಆ್ಯಂಡ್ ಅವರೇಜ್ ಬರುತ್ತೆ. ಇನ್ನು ಟಾಪ್ ವೇರಿಯಂಟ್ಗೆ ಹೋದರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ಗಳಿರ್ತವೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.